ಚಿತ್ರಗಳಿಗಿಂತ ಹೆಚ್ಚು ದರ್ಶನ್ ವಿಚಾರದಲ್ಲೇ ಕಾಂಟ್ರವರ್ಸಿ ಆಗುತ್ತಿರುವಂತಹ ನಟಿ ಮಾಡೆಲ್ ಪವಿತ್ರ ಗೌಡರವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪವಿತ್ರ ಗೌಡರವರು ಮೂಲತಃ ಬೆಂಗಳೂರಿನ ಚಾಮರಾಜನಗರದವರು. ಇವರು ಹುಟ್ಟಿದ್ದು ಜನವರಿ 7, 1989. ಅಟ್ ಪ್ರೆಸೆಂಟ್ ಅವರಿಗೆ 35 ವರ್ಷ ವಯಸ್ಸು. ಇದು ಪವಿತ್ರ ಗೌಡರವರ ತಂದೆ ತಾಯಿಯ ಫೋಟೋ. ಪವಿತ್ರ ಗೌಡರವರು ಫ್ಯಾಷನ್ ಡಿಸೈನಿಂಗಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಪವಿತ್ರ ಗೌಡರವರಿಗೆ 2 ಜನ ಸಹೋದರರು ಕೂಡ ಇದ್ದಾರೆ. ಇವರ ಹೈಟ್ ಬಂದು 5.6 ಹಾಗೆ ವೇಟ್ ಬಂದು ಅರೌಂಡ್ 60 kg. ಪವಿತ್ರ ಗೌಡರವರು ಫ್ಯಾಷನ್ ಡಿಸೈನರ್, ಆರ್ಟಿಸ್ಟ್, ಮಾಡೆಲ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ರೆಡ್ ಕಾರ್ಪೆಟ್ ಸ್ಟುಡಿಯೋ 777. ಪವಿತ್ರ ಗೌಡರವರು ಬಡತನದಲ್ಲೇ ಬೆಳೆದು ಬಂದವರು. 2007ರಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರದ ಸಂಜಯ್ ಸಿಂಗ್ ಅವರನ್ನು ಪ್ರೀತಿಸಿ 18ನೇ ವರ್ಷಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಸಂಜಯ್ ಸಿಂಗ್ ಅವರು IT ಉದ್ಯಮಿ ಆಗಿದ್ದಾರೆ. 2009ರಲ್ಲಿ ಪವಿತ್ರ ಗೌಡ ಹಾಗೂ ಸಂಜಯ್ ದಂಪತಿಗಳಿಗೆ ಖುಷಿ ಎನ್ನುವಂತಹ ಒಂದು ಹೆಣ್ಣು ಮಗು ಹುಡ್ತಾಳೆ. ನಂತರದಲ್ಲಿ ಪವಿತ್ರ ಗೌಡರವರಿಗೆ ಚಿತ್ರರಂಗದ ಕಡೆ ಒಲವು ಮೂಡುತ್ತೆ. ಮಾಡೆಲಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಸಂಜಯ್ ಸಿಂಗ್ ಮತ್ತು ಪವಿತ್ರ ದಂಪತಿಗಳ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿಂದ 2013ರಲ್ಲಿ ವಿಚ್ಛೇದನವನ್ನು ಪಡೆದುಕೊಳ್ತಾರೆ. ಹಾಗೆ 2013ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಅಗಮ್ಯ ಎನ್ನುವಂಥ ಚಿತ್ರದ ನಾಯಕಿಯಾಗಿ ಕಾಣಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ ಛತ್ರಿಗಳು, ಪ್ರೀತಿ ಕಿತಾಬು, ಸಾಗುವ ದಾರಿಯಲ್ಲಿ ಎನ್ನುವಂತಹ ಚಿತ್ರಗಳನ್ನು ಸಹ ಮಾಡ್ತಾರೆ. ಹಾಗೆ ಬತಾಸು ಎನ್ನುವಂತಹ ಚಿತ್ರವನ್ನು ಕೂಡ ಮಾಡಿರ್ತಾರೆ. ಬಟ್ ಅದು ಕಾರಣಾಂತರಗಳಿಂದ ತೆರೆಯನ್ನು ಕಾಣೋದಿಲ್ಲ. ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ತಮಿಳು ಚಿತ್ರರಂಗದಲ್ಲಿಯೂ ಕೂಡ ಮಿಂಚಿದ್ದಾರೆ. ಅದುವೇ 5, 4, 3, 2, 1 ಎನ್ನುವಂತಹ ಚಿತ್ರದ ಮೂಲಕ. ನಂತರದಲ್ಲಿ ಅವರಿಗೆ ಜಗ್ಗು ದಾದಾ ಎನ್ನುವಂತಹ ಚಿತ್ರದ ಒಂದು ಆಡಿಯೇಷನ್ನಲ್ಲಿ ದರ್ಶನ್ ಅವರ ಪರಿಚಯವಾಗತ್ತೆ. ಯಾವ ರೀತಿ ಪರಿಚಯ ಅಂತ ಹೇಳಿದರೆ, ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಬರುವಷ್ಟು ಸಲಿಗೆಯನ್ನು ಬೆಳೆಸಿಕೊಳ್ತಾರೆ. ಇದೀಗ ಈ ಒಂದು ಸಲಿಗೆ ಪವಿತ್ರ ಗೌಡ ಮತ್ತು ದರ್ಶನ್ ಇವರಿಬ್ಬರನ್ನ ಪೊಲೀಸ್ ಸ್ಟೇಷನ್ವರೆಗೂ ತಂದು ನಿಲ್ಲಿಸಿದೆ. ಪ್ರಸ್ತುತವಾಗಿ ನಡೆಯುತ್ತಿರುವಂತಹ ಚಿತ್ರರಂಗದ ವಿದ್ಯಮಾನಗಳಲ್ಲಿ ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಪವಿತ್ರ ಗೌಡರವರ ಬಗ್ಗೆ ಇರುವಂತಹ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.